ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸ್ವಲ್ಪ ಆಚೆ ಕೆಲಸ ಇತ್ತು, ಅದಕ್ಕೆ ಆಚೆ ಹೋಗ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ 2 ವೀಕ್ಸ್ ಬ್ಯಾಕ್ದೇನೋ ವಿಡಿಯೋ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಲೇಟಾಗೋಯಿತು. ನಾನು ಆ್ಯಪ್ ಎಡಿಟ್ ಮಾಡ್ತಾ ಇರೋ ಆ್ಯಪು ಇವಾಗ ಯಾಕೋ ಸಿಗ್ತಾ ಇಲ್ಲ. ಇಂಡಿಯಾದಲ್ಲಿ ಬ್ಯಾನ್ ಆಗಿದೆಯಂತೆ ಕ್ಯಾಪ್ ಕಟ್ಟು. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ದಿನ ಸ್ಕಿಪ್ ಮಾಡಿದ್ದೆ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ. ನನ್ನ ಫ್ರೆಂಡ್ನ ಹಂಗೆ ಮೀಟ್ ಮಾಡ್ಕೊಂಡು ಆಚೆ ಸ್ವಲ್ಪ ಕೆಲಸ ಇತ್ತು, ಹಂಗೆ ಮುಗಿಸ್ಕೊಂಡು ನಾನು ಇದು ಅಂದ್ಕೊಂಡೆ ಶ್ರೀ ರಾಮೇಶ್ವರಂ ಕೆಫೆ ಅಂದಾಗ ನಾನು ಏನೋ ರಾಮೇಶ್ವರಂ ಕೆಫೆದೇನೋ ಚಿಕ್ಕ ಬ್ರ್ಯಾಂಚ್ ಓಪನ್ ಮಾಡಿರ್ಬೋದು ಅಂದ್ಕೊಂಡೆ. ಬಟ್ ನನಗೆ ಅಷ್ಟು ಕ್ಲೀನಾಗಿ ನೋಡಲ್ಲ. ನಾವಿಬ್ಬರೂ ಬ್ಲೈಂಡಾಗೆ ಹೋಗಿ ತಿಂತಾಯಿದ್ರಿ. ಅದೇ ಒಂದು ಸರಿನೇ ಏನೋ ತಿಂದಿದ್ದು, ಇದು 2ನೇ ಸರಿ ಏನೋ. ಬಟ್ ಇಡ್ಲಿ ಚೆನ್ನಾಗಿತ್ತು. ಬಟ್ ಅಷ್ಟು ಹಾಕಿರೋದು ಇಡ್ಲಿ ತಿಂದರೆ ಹೆಲ್ತ್ ಅಷ್ಟೇ. ಅದಕ್ಕೆ ಸುಮ್ಮನೆ ಯಾವಾಗೋ ಒಂದು ಸರಿ ತಿಂದರೆ ಇಯರ್ಲಿ ಟ್ವೈಸ್ ತಿನ್ನಬೇಕಷ್ಟೇ. ಇದೆಲ್ಲ ಇಷ್ಟು ಪುಡಿ ಎಲ್ಲ ಹಾಕೊಂಡು ತಿಂದರೆ ಹೆಲ್ತ್ ನಿಜವಾಗ್ಲೂ ಹಾಳಾಗುತ್ತೆ. ಎಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೀರಿ. ಅದು ಸ್ಯಾಟರ್ಡೆ ವಿಡಿಯೋ, ಇದು ಸಂಡೇ ವ್ಲಾಗು. ಸಂಡೇ ಫಂಕ್ಷನ್ಸು ತುಂಬ ಬರ್ತಾಯಿದೆ ಇವಾಗ. ಏನಂತ ಗೊತ್ತಿಲ್ಲ, ಅಂದರೆ ಇದು ಫಂಕ್ಷನ್ಸ್ ಟೈಮಾಗಿ ಗೊತ್ತಿಲ್ಲ. ಸಂಡೇ ಫುಲ್ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ನೈಟ್ ಏನು ತಿನ್ನೋಕ್ಕಿರಲಿಲ್ಲ. ಅದಕ್ಕೆ ಸೀ ಫುಡ್ ರೆಸ್ಟೋರೆಂಟ್ಗೆ ಹೋಗೋಣ ಅಂದ್ಬಿಟ್ಟು ಸೀ ಫುಡ್ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ರಿ. ಇದು ಕೊಡಿಗೆಹಳ್ಳಿಲಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಬೇಕಾದರೆ ಹೋಗಿ ಟ್ರೈ ಮಾಡಿ. ಎಲ್ಲ ಸೀ ಫುಡ್ಸ್ ಥರನೂ ನೀವು ಇಲ್ಲಿ ತಿನ್ಬೋದು. ಉಡುಪಿಲಿ ಅಲ್ಲಿ ಇಲ್ಲಿ ತಿನ್ನೋದು ಇಲ್ಲಿ ತಿನ್ಬೋದು. ನಮಗೆ ಉಡುಪಿಲಿ ತಿಂದ್ಬಿಟ್ಟು ಏನು ಕೇಳ್ತೀರ ಅಷ್ಟು ಆಸೆ ಆಗಿಬಿಟ್ಟಿತ್ತು. ಅದು ಗೀ ರೋಸ್ಟು ಅಂದರೆ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಜಾಸ್ತಿ ಗೀ ರೋಸ್ಟ್ ಎಲ್ಲ ತಿನ್ನಲ್ಲ, ಅಂದರೆ ಗೊತ್ತಿಲ್ಲ ಆ ಟೇಸ್ಟು. ಮೇ ಬಿ ಜನಕ್ಕೆಲ್ಲ ಗೊತ್ತಾದರೆ ಎಲ್ಲರೂ ಮಾಡ್ಕೊಂಡು ತಿಂತಾರೆ ಅನಿಸುತ್ತೆ. ನಮಗಂತೂ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅದಕ್ಕೆ ಇದೆಲ್ಲೂ ಸಿಗಲ್ಲ ಬ್ಯಾಂಗ್ಳೂರಲ್ಲಿ ಅಂದ್ಕೊಂಡಿದ್ರಿ, ಬಟ್ ಇಲ್ಲಿ ಸಿಕ್ತು ನಮಗೆ. ಫುಲ್ ಖುಷಿ ಆಗಿಬಿಡ್ತು. ಅದಕ್ಕೆ ಇದು ಸೆಕೆಂಡ್ ಟೈಮ್ ಏನೋ ಬಂದಿದ್ದು. ನಾವೇನು ಇವಾಗೇನು ಜಾಸ್ತಿ ಆಚೆ ಎಲ್ಲ ತಿಂತಾ ಇಲ್ಲ, ಬಟ್ ಯಾವಾಗೋ ಒಂದ್ಸರಿ ಸ್ವಲ್ಪ ಅಮೌಂಟು ಇಟ್ಕೊಂಡು ಹೋಗಿ ಅದಕ್ಕಂತಲೇ ಹೋಗಿ ತಿನ್ಕೊಂಬರ್ತೀರಿ. ಇದು ಫ್ರಾನ್ಸಿಸ್ ಅವ್ರ ಮಮ್ಮಿನೂ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಗೀ ರೋಸ್ಟ್ ಮಾಡಲ್ಲ, ಕ್ರ್ಯಾಬ್ ಫ್ರೈ, ಕಪ್ಪೆ ಚಿಪ್ಪು ಅದೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಆಂಟಿನ ಒಂದ್ಸರಿ ಇಲ್ಲಿ ಕರ್ಕೊಬರ್ಬೇಕು. ಅವರು ಇಷ್ಟಪಡ್ತಾರೆ, ಯಾಕಂದರೆ ಅವ್ರಿಗೂ ಸೀ ಫುಡ್ಸ್ ಅಂದರೆ ತುಂಬ ಇಷ್ಟ. ಮತ್ತು ನಮಗೆ ಸೀ ಫುಡ್ಸ್ ಜಾಸ್ತಿ ಮಾಡಿಕೊಡೋದೇ ಇವ್ರ ಮಮ್ಮಿ, ಫ್ರಾನ್ಸಿಸ್ ಅವ್ರ ಮಮ್ಮಿ. ಅದಕ್ಕೆ ಅವ್ರನ್ನ ಒಂದ್ಸರಿ ಕರ್ಕೊಂಬಂದು ಇಲ್ಲಿ ಟೇಸ್ಟ್ ಮಾಡಿಸ್ಬೇಕು. ತುಂಬ ಚೆನ್ನಾಗಿತ್ತು. ಬಟ್ ರೇಟ್ಸು ಸ್ವಲ್ಪ ಹೈನೇ. ಏನು ಯಾವಾಗಾದ್ರೂ ಒನ್ ಟೈಮು ಮಂತ್ಲಿ ಒನ್ಸು ತಿನ್ಬೋದಂದರೆ ಬಂದು ತಿನ್ಬೋದು. ಬಟ್ ಯಾವಾಗೂ ಎಲ್ಲ ಗೀ ರೋಸ್ಟೇ ಆಗಲಿ ಎಲ್ಲನೂ ಆಗಲಿ ಸ್ವಲ್ಪ ಕಮ್ಮಿನೇ ತಿನ್ನಬೇಕು. ಯಾಕಂದರೆ ಅದು ಗೀ ಅಂದರೆ 1 ಸ್ಪೂನ್ ತಿಂದರೆ ಪರವಾಗಿಲ್ಲ, ಹೆಲ್ತ್ಗೆ ಒಳ್ಳೇದು, ಹಂಗಂತ ಜಾಸ್ತಿನೂ ತಿನ್ನಬಾರ್ದಲ್ವ. ಅದೇ ಗೀ ರೋಸ್ಟ್ ಅಂತೂ ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಹೋಗಿ ಒಂದ್ಸರಿ ಟ್ರೈ ಮಾಡಿ. ಮತ್ತು ಸೀ ಫುಡ್ಸ್ ತುಂಬ ಇದೆ. ನಾವು ಒಂದು ನೀರು ದೋಸೆ ಮತ್ತು ಸ್ಕ್ವಿಡ್ಡು ಮತ್ತು ಗೀ ರೋಸ್ಟು, ಕ್ರ್ಯಾಬ್ ಗೀ ರೋಸ್ಟು ಅಷ್ಟೇ ಆರ್ಡ್ರ್ ಮಾಡಿದ್ದು. ಅದನ್ನೇ ತಿನ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಹೋದ್ರಿ. ಅವರೇ ಸಜೆಸ್ಟ್ ಮಾಡ್ತಾರೆ. ಅಲ್ಲಿ ಒಂದು ಅಂಕಲ್ ಇದ್ದರು, ಅವರೇ ಎಲ್ಲ ಸಜೆಸ್ಟ್ ಮಾಡ್ತಾರೆ ನಿಮಗೆ ಯಾವುದು ಚೆನ್ನಾಗಿರುತ್ತೆ ಅಂತ. ನಾವಲ್ಲಿ ಟ್ರೈ ಮಾಡೋಕ್ಕೆ ಹೇಳಿದ್ದು ನಮಗೆ ನೀರು ದೋಸೆ ಮತ್ತು ಸುಕ್ಕ. ಅದಕ್ಕೆ ಸ್ಕ್ವಿಡ್ದು ಸುಕ್ಕ ಮತ್ತು ಕ್ರ್ಯಾಬ್ ಗೀ ರೋಸ್ಟ್ ತಗೊಂಡಿದ್ದು. ತುಂಬ ಚೆನ್ನಾಗಿತ್ತು. ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿತ್ತು. ಜಾಸ್ತಿ ಈ ಕಡೆ ಉಡುಪಿ ಸೈಡ್ ಇರೋರಿಗೆಲ್ಲ ಇದರ ಬಗ್ಗೆ ಗೊತ್ತಿರುತ್ತೆ, ಬಟ್ ಬ್ಯಾಂಗ್ಳೂರಲ್ಲಿರೋರು ಇವೆಲ್ಲ ಜಾಸ್ತಿ ಆಲ್ಮೋಸ್ಟ್ ಕಮ್ಮಿನೇ ಇರುತ್ತೆ. ಮತ್ತು ರೆಸ್ಟೋರೆಂಟ್ಸ್ ಕೂಡ, ಸೀ ಫುಡ್ ರೆಸ್ಟೋರೆಂಟ್ಸ್ ಕೂಡ ಆಲ್ಮೋಸ್ಟ್ ಕಮ್ಮಿ ಇರುತ್ತೆ. ಅದಕ್ಕೆ ಹೋಗಿ ಈ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ, ಹೋಗಿ ಟ್ರೈ ಮಾಡಿ. ಕೊಡಿಗೆಹಳ್ಳಿಯಲ್ಲಿ ಬರುತ್ತೆ. ನೀವು ಸೀ ಫುಡ್ ರೆಸ್ಟೋರೆಂಟ್ ಅಂತ ಹಾಕಿದ್ರೆ ಗೂಗಲಲ್ಲಿ ಬಂದುಬಿಡುತ್ತೆ. ಇದೂ ತುಂಬ ವರ್ಷದಿಂದ ಇದೆ ಅಂತ ಹೇಳಿದ್ರು, ಬಟ್ ಜನಕ್ಕೆ ಜಾಸ್ತಿ ಗೊತ್ತಿಲ್ಲ. ನೀವು ಹೋಗಿ ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟೇಸ್ಟು. ಬಟ್ ರೇಟ್ ಎಕ್ಸ್ಪೆನ್ಸಿವ್ ಆದರೂ ಅಷ್ಟೇ ವರ್ತಾಗಿ ಟೇಸ್ಟ್ ಇರುತ್ತೆ. ಮತ್ತು ಅಲ್ಲಿ ನೋಡೋದು ಕೂಡ, ಸರ್ವ್ ಮಾಡೋಕ್ಕೆ ಆಗಲಿ ಎಲ್ಲದಕ್ಕೆ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಅಲ್ಲೊಂದು ಅಂಕಲ್ ಇದ್ದಾರೆ, ಆ ಅಂಕಲ್ ಕೂಡ ಚೆನ್ನಾಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ಆಮೇಲೆ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಟೇಸ್ಟು ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಟೈಮ್ ಎಷ್ಟು ಗೊತ್ತಾ? ಇನ್ನು 8 ಗಂಟೆ, ಬೆಳಿಗ್ಗೆ 8 ಗಂಟೆ. 8 ಗಂಟೆಗೆ ಮೂವಿಗೆ ಹೋಗ್ತಾ ಇದ್ದೀರಿ. ಸ್ಯಾಟರ್ಡೆ ಸಂಡೇ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಟಿಕೆಟು ಇವಾಗ ಹೋಗ್ತಾ ಇದ್ದೀರಿ.
ನೋಡ್ಬೇಕು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಮೂವಿ. ಅದೇ ರೇಟಿಂಗ್ಸ್ ಎಷ್ಟಿದೆ? 9.2 ಏನೋ ಇದೆ. 9.2 ಇದೆ. ಗಣೇಶ್ ಮೂವಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಥಿಯೇಟ್ರಿಗೆ ಹೋಗೋಣ ಅಂತ. ಚೆನ್ನಾಗಿರೋದೆಲ್ಲ ಥಿಯೇಟ್ರಲ್ಲಿ ನೋಡೋಣ ಅಂತ. ನಾವು ಆ್ಯಕ್ಚುಲಿ ವೀಕೆಂಡಲ್ಲಿ ಹೋಗೋಣ ಅಂದ್ಕೊಂಡ್ರೆ ವೀಕೆಂಡಲ್ಲಿ ನಮಗೆ ಬುಕ್ಕಿಂಗ್ಸೇ ಸಿಗಲಿಲ್ಲ. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗೇ ಇತ್ತು. ಎಲ್ಲೋ ಕೆಳಗಡೆ ಫಸ್ಟ್ ಸೀಟು ಸೆಕೆಂಡ್ ಸೀಟು ಅಲ್ಲೋ ಇಲ್ಲೋ ಅಂತ ಸೀಟ್ಗಳಿತ್ತು. ಮತ್ತು ರೇಟು ಜಾಸ್ತಿ ಇತ್ತು. ಅದಕ್ಕೆ ನಾನು ಮಂಡೇಗೆ ಚೆಕ್ ಮಾಡಿದೆ. ಅದು ಮಂಡೇಗೆ ಸ್ವಲ್ಪ ಖಾಲಿ ಇತ್ತು. ಮತ್ತು ಪ್ರೈಸು ಆಲ್ಮೋಸ್ಟ್ ಒಂದು 100 ರೂಪೀಸ್ 150 ರೂಪೀಸ್ ಕಮ್ಮಿನೇ ಆಗೋಯ್ತು ನಿಮಗೆ ಪ್ರೈಸು. ಅದಕ್ಕೆ ಹೆಂಗೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಮಂಡೇ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗೇ ಇತ್ತು. ಸೊ ಅರ್ಲಿ ಮಾರ್ನಿಂಗು ಬುಕ್ ಮಾಡಿದೆ. ಅರ್ಲಿ ಮಾರ್ನಿಂಗ್ ಅಂದರೆ ಇಷ್ಟೊತ್ತಿಗೆ 9 o'clock ಶೋ. ಇವಾಗ 8 ಗಂಟೆ. ನಾವು ಓಡ್ತಾ ಇದ್ರಿ. ಹೋಗ್ತಾ ಹಂಗೆ ಎಲ್ಲ ದಾರಿಯಲ್ಲಿ ನಾಷ್ಟ ಮಾಡಿಕೊಂಡು ಹಂಗೆ ಅಲ್ಲಿ ಹೋಗೋಣ ಅಂತ. ಸೊ ಮೂವಿ ನೋಡ್ಕೊಂಡು ಬಂದು ಇವತ್ತಿದ್ದು ಬ್ಲಾಗ್ ಮುಗಿಸ್ತೀರಿ. ಇವತ್ತು ಮೂವಿ ಬ್ಲಾಗ್ ಎಂಜಾಯ್. ನಾವು ಮಾಲ್ ಹತ್ರ ಬಂದ್ಬಿಟ್ರಿ. ಆದರೆ ನಾಷ್ಟ ಸಿಗಲಿಲ್ಲ. ಇವಾಗ ಇಲ್ಲೇ ಎಲ್ಲಾದರೂ ನಾಷ್ಟ ಸಿಗುತ್ತಾ ನೋಡಬೇಕು. ಒಂದು ಸ್ವಲ್ಪನಾದರೂ ಹೊಟ್ಟೆ ಒಳಗಡೆ ಹಾಕ್ಕೊಂಡು ನಾಷ್ಟಾನ ಆಮೇಲೆ ಮಾಲ್ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಕೇಳಿಸಲ್ಲ ಅಂತಲ್ಲ, ಅದಕ್ಕೆ ಜೋರಾಗಿ ಮಾತಾಡ್ತಾ ಇದ್ದೀನಿ. ಡೋಂಟ್ ಮಿಸ್ಟೇಕ್ ಮೀ ಫ್ರೆಂಡ್ಸ್. ಅದೇನು ಹಂಗೆ ತೋರಿಸ್ತಾ ಇದೆಯಾ? ನೀನು ಆ್ಯಂಗಲ್ ಇಡಬೇಕು. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡು. ನಾನು ನೋಡ್ರಿ ಏನು ಅನ್ಕೊಳಲ್ಲ ನನ್ನ. ಯಾವ ನೀನು ಹಿಂಗೆ ನೋಡಿ ಅಂದ್ಕೊಂತಾರೆ. ಸಿಗ್ನಲ್ ಬಿಡ್ತು. ಆಲ್ಮೋಸ್ಟ್ ನಿಯರ್ ಟು ಭಾರತೀಯ ಮಾಲ್. ನಾವಿವತ್ತು ಹೋಗ್ತಾ ಇರೋದು ಭಾರತೀಯ ಮಾಲ್ಗೆ. ಭಾರತೀಯ ಮಾಲ್ ಆಫ್ ಬ್ಯಾಂಗ್ಳೂರ್. ಗೈಸ್ ಫ್ರೆಂಡ್ಸ್ ನೋಡಿ, ಭಾರತೀಯ ಮಾಲ್ಗೆ ಹೋಗೋ ದಾರಿ ಯಾವ ಥರ ಇದೆ. ಫುಲ್ ಇಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಾ, ಅಪಾರ್ಟ್ಮೆಂಟ್ಸ್ ಕೂಡ ಇದೆ. ಈ ಕಡೆ ಆಫೀಸ್ ಕೂಡ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಇದು ಭಾರತೀಯ ಸಿಟಿ ಅಂತ ಕರೀತಾರೆ ಇದನ್ನ. ಚೆನ್ನಾಗಿ ಮಾಡಿದ್ದಾರೆ ಇದನ್ನ. ನೋಡಿ ಪಾರ್ಕ್ ಥರ ಇದೆ ಇಲ್ಲೆಲ್ಲ. ನೋಡಿ ಈ ಕಡೆ ತೋರಿಸು. ನೋಡಿ ಚೆನ್ನಾಗಿದೆ ನೋಡಿ. ಇದೆಲ್ಲ ಸೀಟಿಂಗ್ ಏರಿಯಾ ಅದೆಲ್ಲ ನೋಡಿ. ಈ ಕಡೆ ಅಂಕಲ್ಗಳು ಆಂಟಿಗಳು ಎಲ್ಲ ವಾಕಿಂಗ್ ಮಾಡ್ತಾರೆ. ಪಾರ್ಕಿಂಗ್ ಹೋಗ್ತಾ ಇದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸ್ ಅಲ್ಲ. ನಾನು ಈ ಕಡೆ ಅಪಾರ್ಟ್ಮೆಂಟ್ ತೋರ್ಸೋಣ ಅಂತ ಈ ಸೈಡಿಂದ ಬಂದೆ. ಇಲ್ಲ ಅಂದ್ರೆ ಪಾರ್ಕಿಂಗ್ ಇದು ಎಂಟ್ರೆನ್ಸ್ ನಾರ್ಮಲ್ ಆ ಕಡೆ ಅನ್ಸುತ್ತೆ. ಪಾರ್ಕಿಂಗಿಗೆ ಬರ್ಬೇಕಾದ್ರೆ ನಾವು ಈ ಕಡೆಯಿಂದ ಬರಬೇಕು. ಮೇನ್ ಎಂಟ್ರೆನ್ಸ್ ಬಂದ್ರು. ಇನ್ನೊಂದೇನಂದ್ರೆ ನಾನು ಅಪಾರ್ಟ್ಮೆಂಟ್ ತೋರಿಸೋಣ ಅಂತ ನಾನು ಈ ಕಡೆ ಬಂದಿದ್ದೆ. ಟಿಕೆಟ್ ಎಷ್ಟಿದೆ ರೇಟು? ಟಿಕೆಟು ಒಂದು 50 ರೂಪಾಯಿ 100 ರೂಪಾಯಿ. ಟಿಕೆಟ್ ತಗೊಂಡ್ರಿ. ಈಗ ಹೋಗ್ಬೇಕು ಒಳಗೆ. ಗೈಸ್ ಅದಕ್ಕೆ ಗೊತ್ತಾಗಲ್ಲ. ನಾವು ಮಾಲ್ ಒಳಗಡೆ ಹೋಗ್ತಾ ಇದ್ದೀರಿ. ಅಲ್ಲಿ ಬಂದಿಲ್ಲ, ಫ್ರಂಟ್ ಕ್ಯಾಮ್ರಾ ಬಂದೈತೆ. ಮಾಲ್ ಹತ್ರ ಬಂದ್ಬಿಟ್ರಿ. ಇದು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀರಿ. ಇಲ್ಲೇನು ಸ್ಕ್ಯಾನರ್ ಬೀಪಿಂಗ್ ಸೌಂಡೆಲ್ಲ ಏನೂ ಹಾಕಿಲ್ಲ. ಸೊ ಅದೇನು ವರ್ಕ್ ಆಗ್ತಿಲ್ಲ. ಈಗ ನೋಡಿ ಕಾಣಿಸ್ತದಿನಾ? ಈ ಥರ ತುಂಬ ಕಷ್ಟ ಗೈಸ್ ಹಿಂಗೆ ಇಟ್ಕೊಳೋದು. ಅದು ಹೆಂಗೆ ಇಟ್ಕೊಂಡು ಮಾಡ್ತಾರೋ ಗೊತ್ತಿಲ್ಲ ಇದೆಲ್ಲ. ಸೊ ಅಷ್ಟೇ ಗಾಯ್ಸ್ ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.